ಇನ್ನು ಉತ್ತರದ ಸುದ್ದಿಯತ್ತ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ನಾವು ನೋಡಿದೀವಿ ಮೂಡಾ ಹಗರಣ ಎಷ್ಟು ದೊಡ್ಡ ಸದ್ದು ಮಾಡಿದೆ ಅಂತ. ಮೈಸೂರು ಮೂಡಾ ಬಳಿಕ ಈಗ ಬಳ್ಳಾರಿಯ ಬೂಡಾದಲ್ಲೂ ಕೂಡ ಅಕ್ರಮದ ಸುಳಿಯಲ್ಲಿ ಸಿಲುಕಿದೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ಆದಂತೆ ಈಗ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಅಂತಹದ್ದೇ ಆದಂತಹ ವಾಸನೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಶಾಸಕರಿಂದಲೇ ಬೂಡಾ ಅಕ್ರಮದ ಬಗ್ಗೆ ಮಾಹಿತಿ. ಶಾಸಕ ಮತ್ತು ಬೂಡಾ ಅಧ್ಯಕ್ಷರ ಗುದ್ದಾಟದಿಂದ ಈ ಬೂಡಾ ಅಕ್ರಮ ಬೆಳಕಿಗೆ ಬಂದಿರೋದು. ಡಿಕೆಶಿ ಆಪ್ತ ಆಂಜನೇಯಲು ಬೂಡಾ ಅಧ್ಯಕ್ಷರು ಜೊತೆಗೆ ಶಾಸಕರ ನಡುವೆ ಭಾರಿ ದೊಡ್ಡ ತಿಕ್ಕಾಟ ಆಯಿತು. ಲೇಔಟ್ ರಚನೆ, ನಿರ್ಮಾಣ, ಸೈಟ್ ಹಂಚಿಕೆ ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಕ್ರಮ ಆಗಿದೆ ಎನ್ನುವುದು ಈಗ ಹೊರಗೆ ಬರ್ತಾ ಇರುವಂತಹ ಮಾಹಿತಿ. ಹೀಗಾಗಿ ತನಿಖೆಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಶಾಸಕ ಭರತ್ ರೆಡ್ಡಿ. ಶಾಸಕರ ಪತ್ರದ ಹಿನ್ನೆಲೆ ಬೂಡಾ ಅಕ್ರಮದ ತನಿಖೆಗೆ ಸರ್ಕಾರ ಕೂಡ ಆದೇಶ ಕೊಟ್ಟಿದೆ. ಮಾರ್ಚ್ 7, ಜುಲೈ 8ರ ಸಭೆಯ ನಡಾವಳಿಯನ್ನ ರದ್ದು ಮಾಡಿದರ ಕುರಿತು ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿದೆ. ತನಿಖೆ ನಡೆಸಿ 7 ದಿನದಲ್ಲಿ ಸರ್ಕಾರಕ್ಕೆ ವರದಿ ಕೊಡಬೇಕು ಎನ್ನುವ ಸೂಚನೆ ಹೋಗಿದೆ. ನಿರ್ದೇಶನ ಕೊಟ್ಟಿದ್ದಾರೆ ಸರ್ಕಾರದ ಅಧೀನ ಕಾರ್ಯದರ್ಶಿ. ಧಾರವಾಡ ವಲಯ ಅಪರ ನಿರ್ದೇಶಕರ ನೇತೃತ್ವದಲ್ಲಿ ಈಗ ತನಿಖೆ ಕೂಡ ಆರಂಭ ಆಗಿದೆ. ಯಾಕೋ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಒಂದಾದ ಮೇಲೊಂದು ಅಕ್ರಮದ ವಿಚಾರಗಳೇ ಈಗ ಹೊರಬರ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರನ್ನೇ ಸಂಕಷ್ಟಕ್ಕೆ ಸಿಲುಕಿರುವಂತಹ ಮೂಡಾ ಹಗರಣ ನೋಡ್ತಾ ಇದ್ದೀವಿ. ಈಗ ನೋಡ್ತಾ ಹೋದ್ರೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಬೂಡಾ ಅದು ಕೂಡ ಅಕ್ರಮದ ಸುಳಿಯಲ್ಲಿ ಸಿಲುಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.